ಸರ್ವರಿಗೂ ಶುಭೋದಯ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಚಿತ್ರದುರ್ಗ ಪೊಲೀಸ್ ವರಿಷ್ಠಾಧಿಕಾರಿಗಳು, ಸನ್ಮಾನ್ಯ ಶ್ರೀ ರಂಜಿತ್ ಭಂಡಾರು ಸಾಹೇಬ್ರವರು, ಹಾಗೆಯೇ ಕರ್ನಾಟಕ ಪೊಲೀಸ್ ಅಷ್ಟೇ ಅಲ್ಲದೆ ಕರ್ನಾಟಕದಿಂದ ಹಿಡಿದು ಕಾಶ್ಮೀರದವರೆಗೆ ಪೊಲೀಸ್, ಆರ್ಮಿ ಮತ್ತೆ ಎಲ್ಲ ಸಮವಸ್ತ್ರಧಾರಿಗಳಿಗೆ ಆರೋಗ್ಯವನ್ನ ನೀಡುತ್ತಿರ್ತಕ್ಕಂಥ ಯೋಗ ಗುರುಗಳಾದ ಗುರುಮಾ ಡಾಕ್ಟರ್ ಭಾಗೀರಥಿ ಕನ್ನಡತಿ ಅವರೇ, ನಮ್ಮ DSP ಶ್ರೀ ಶ್ರೀನಿವಾಸ್, ರುದ್ರೇಶ್ ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಬಂಧು ಮಿತ್ರರು. ಯೋಗ ಅಂದ್ರೆ ನಮ್ಮ ಮನಸ್ಸಲ್ಲಿ ಮೊದಲಿಗೆ ಏನಿರ್ತಿತ್ತು, ಬರೀ ಆಸನಗಳು ಮಾಡೋದು ಅಂತ ಅಷ್ಟೇ ಇರ್ತಿತ್ತು. ಆದರೆ ಯೋಗ ಒಂದು ಸಂಪೂರ್ಣ ಜೀವನ ಶೈಲಿ ಅನ್ನೋದು ನಾವು ಡಾಕ್ಟರ್ ಭಾಗೀರಥಿ ಅವರ ಒಂದು ತರಗತಿಗಳನ್ನ ಆರಂಭಿಸಿದ ಮೇಲೆ ಅದ ನಂತರನೇ ನಮಗೆ ಗೊತ್ತಾಗಿತ್ತು. 2 ವರ್ಷಗಳ ಹಿಂದೆ 12ನೇ ಪಡೆ KSRP ತುಮಕೂರಿನಲ್ಲಿ ನಾವು ಈ ಕಾರ್ಯಕ್ರಮವನ್ನ ಆರಂಭ ಮಾಡ್ತೇವೆ. ಗುರುಗಳು ಆವಾಗ ದುಬೈ ಮತ್ತೆ ವಿದೇಶಗಳಲ್ಲಿ ಯೋಗವನ್ನ ಹೇಳ್ಕೊಡ್ತಿರ್ತಾರೆ. ಸೊ ಶ್ರೀ ನಾರಾಯಣ ಸ್ವಾಮಿ ACP ನಿವೃತ್ತ, ಬಹಳಷ್ಟು ಜನರಿಗೆ ಚಿರಪರಿಚಿತರು. ವೀರಪ್ಪನ ಆಪರೇಷನ್ ನಲ್ಲಿ ವೀರಪ್ಪನ ಅಂತ್ಯವನ್ನ ಹಾಡುವ ಸಂದರ್ಭದಲ್ಲಿ ಅವರು ಆ ಟೀಮ್ ಅಲ್ಲಿ ಈಸ್ ಎ ವಾರಿಯರ್. ಅವರು ಯೋಗ ಗುರುಗಳನ್ನ ಭಾಗೀರಥಿ ಮೇಡಮ್ ಅವ್ರನ್ನ ನಮಗೆ ಪರಿಚಯಿಸ್ತಾರೆ. ಅಲ್ಲಿಂದ ಆರಂಭವಾದ ಒಂದು ತರಬೇತಿ, ಯೋಗ ತರಬೇತಿ ನಮ್ಮ KSRPಯಲ್ಲಿ ಯಾವ ರೀತಿ ಇರ್ತದಂದ್ರೆ, ಪ್ರತಿ ತಿಂಗಳು ನಾವು ಒಂದು ಕಂಪನಿಯನ್ನ, ಅಂದ್ರೆ ಒಂದು ಬೆಟಾಲಿಯನ್ ಅನ್ನ 7 ಕಂಪನಿಗಳಾಗಿ ವಿಂಗಡಿಸಿರ್ತೀವಿ. ಒಂದು ಕಂಪನಿ ಸತತವಾಗಿ ತರಬೇತಿಯಲ್ಲಿರ್ತದೆ. ಆ ತರಬೇತಿಯಲ್ಲಿ 10 ದಿನಗಳ ಕಾಲ ಯೋಗ ಕ್ಯಾಂಪ್ ಕಂಟಿನ್ಯೂಸ್ ಆಗಿ ಮಾಡಿದ್ವಿ. ಈ ರೀತಿ 3, 4 ಅಥವಾ 10 ಶಿಬಿರಗಳನ್ನು ಮಾಡಿದಾಗ ಸುಮಾರು 150 ಜನ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ತೂಕವನ್ನ ಕಡಿಮೆ ಮಾಡಿಕೊಂಡು ಸಮತೋಲನಕ್ಕೆ ಬಂದರು. ಅಂದ್ರೆ BMI ಪ್ರಕಾರ ಅವರು ತೂಕವನ್ನ ಸರಿದೂಗಿಸಿಕೊಂಡ್ರು. ಇದರಿಂದಾಗಿ ಆರೋಗ್ಯದಲ್ಲಿ ಆದಂತಹ ಅಪಾರವಾದ ಒಂದು ಏನು ಲಾಭ ಇದ್ದೇ ಇದೆ. ಅದಷ್ಟೇ ಅಲ್ಲದೆ ಪೊಲೀಸ್ ಇಲಾಖೆಯಲ್ಲಿ ನಾವು ಶಿಸ್ತುಬದ್ಧ ಇಲಾಖೆಯಲ್ಲಿದ್ದು, ಯೂನಿಫಾರ್ಮ್ ಸರ್ವಿಸ್ ಅಲ್ಲಿದ್ದು ಸ್ಮಾರ್ಟ್ ಆಗಿ ಕಾಣ್ಬೇಕು ಅಂದ್ರೆ ನಾವು ಫಿಟ್ ಆಗಿ, ಫಿಟ್ ಅಂದ್ರೆ ಏನು ಬರೀ ದೈಹಿಕ ಫಿಟ್ನೆಸ್ ಅಲ್ಲ, ಅದಕ್ಕೆ ಮಾನಸಿಕ ಫಿಟ್ನೆಸ್ ಬಹಳ ಇಂಪಾರ್ಟೆಂಟ್. ಸೊ ಪವರ್ ಯೋಗ ಮುಖಾಂತರ ನಮಗೆ ಆ ಒಂದು ಚಿಕಿತ್ಸೆ ಅನ್ಬೋದು, ಅದು ಸಿಕ್ತು. ಅದಾದ ನಂತರ 12ನೇ ಪಡೆಯಲ್ಲಿ ಈಗ ಯೋಗ ಗುರುಗಳು ಏನಿದ್ದಾರೆ, ಅವರು ಎಲ್ಲಿಗೂ ಅವ್ರಿಗೆ ಒಂದು ಊರಿಗೆ ಕಟ್ಟಿ ಹಾಕ್ಲಿಕ್ಕೆ ಆಗಲ್ಲ. ಇಡೀ ವಿಶ್ವಕ್ಕೆ ಗುರುಗಳು. ದುಬೈ ಪೊಲೀಸ್ಗೆ ಹೇಳ್ಕೊಡ್ತಾರೆ, ಈಜಿಪ್ಟ್ ಪೊಲೀಸ್ಗೆ ಹೇಳ್ಕೊಡ್ತಾರೆ, ಎಲ್ಲ ಕಡೆ ಅವ್ರದ್ದು ಯೋಗ ಇದೆ. ಈಗ ತಾನೇ ಆ ಯೋಗ ಕೈಪಿಡಿಯನ್ನು ನಾವು ಬಿಡುಗಡೆ ಮಾಡಿದೀವಿ. 12ನೇ ಪಡೆ ಮತ್ತೆ ಗುರುಗಳ ಮಾರ್ಗದರ್ಶನದಲ್ಲಿ ಈ ಕೈಪಿಡಿಯನ್ನ ಹೊರತಂದಿದ್ದೇವೆ. ಪ್ರಸ್ತುತ DGP ಶ್ರೀ ಅಲೋಕ್ ಕುಮಾರ್ ಸಾಹೇಬ್ರವರು ಆ ಕೈಪಿಡಿಗೆ ಮುನ್ಲೇಖನವನ್ನ ಬರೆದಿದ್ದಾರೆ. ಪೊಲೀಸ್ ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾರಾಗೃಹಗಳಲ್ಲೂ ಸಹ ಯೋಗವನ್ನ ಸಕ್ರಿಯವಾಗಿ ಮಾಡಿ ಮನುಷ್ಯರನ್ನ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಪೊಲೀಸಲ್ಲೂ ಬೇಕಾಗಿರೋದು ಅದೇ ಬದಲಾವಣೆ. ಏನು ಬದಲಾವಣೆ? ನೋಡಕ್ಕೂ ಬದಲಾವಣೆ ಆಗ್ಬೇಕು, ಮಾನಸಿಕ ಬದಲಾವಣೆ ಆಗ್ಬೇಕು, ಆರೋಗ್ಯದಾಯಕ ಬದಲಾವಣೆ ಆಗ್ಬೇಕು. ಇದರಿಂದ ಜನಸಾಮಾನ್ಯರಿಗೆ ಉತ್ತಮವಾದ ಸೇವೆ ಸಿಗ್ಬೇಕು. ಇವತ್ತೇನಾಗಿದೆ, ಪೊಲೀಸ್ ಅಂದ್ರೆ ಒಂದು ನೆಗೆಟಿವ್ ಇದರಲ್ಲಿ ಬರ್ತೀವಿ ನಾವು. ಮತ್ತೆ ಮೀಡಿಯಾದಲ್ಲೂ ಸಹಿತ ಪೊಲೀಸ್ ಅಂದ್ರೆ ಒಂದು ನಗೆ ಪಾಟ್ಲಾಗಿ ಅಥವಾ ವಿಲನ್ಗಳಾಗಿ ತೋರಿಸ್ತಾರೆ. ಅದಲ್ಲ, ನಾವು ಬದಲಾವಣೆ ಆಗಬೇಕು. ಬಹಳಷ್ಟು ಸಮಯ ಇದೆ. ನಮ್ಮ ಅಮೂಲ್ಯವಾದ ಸಮಯವನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ನಾವು ಮಾಡಿದ್ದೇ ಆದ್ರೆ ಈ ಯೋಗ, ಧ್ಯಾನ, ಪ್ರಾಣಾಯಾಮ ಇದು ಬರೀ ಆಸನಗಳಷ್ಟೇ ಅಲ್ಲ, ಜೀವನ ಶೈಲಿ ಇದನ್ನ ನಮಗೆ ಹೇಳ್ಕೊಡುತ್ತೆ. ಇದನ್ನ ಆ ಕೈಪಿಡಿಯಲ್ಲಿ ನಾವು ತಂದಿದ್ದೇವೆ. 2ನೇ ಆವೃತ್ತಿ ಈಗ ಬಿಡುಗಡೆಯಾಗಿದೆ. ಯಾಕೆ ನಾವು ಫಿಟ್ ಆಗ್ಬೇಕು? ಯಾಕೆ ನಾವು ಸಮಾಜಮುಖಿಗಳಾಗಿ ಕೆಲಸ ಮಾಡ್ಬೇಕು? ಯಾಕಂದ್ರೆ ನಾವು ಜನಸಾಮಾನ್ಯರ ತೆರಿಗೆ ದುಡ್ಡಲ್ಲಿ ನಾವು ನಮ್ಮ ಜೀವನವನ್ನ ನಡೆಸ್ತಾ ಇದ್ದೀವಿ. ನಾವು ಆಯ್ಕೆ ಮಾಡಿಕೊಂಡು ಈ ಇಲಾಖೆಗೆ ಬಂದಿದ್ದೇವೆ. ಯಾರು ನಮಗೆ ಬಲವಂತವಾಗಿ ತಂದು ಸೇರಿಸಿಲ್ಲ. ಮತ್ತೆ ಈ ವಯಸ್ಸಲ್ಲಿ ನಾವು ಬಿಟ್ಟು ಹೋಗ್ಲಿಕ್ಕೂ ಆಗಲ್ಲ. ಯಾರು ನಮ್ಮನ್ನ ಕೆಲಸನೂ ಕೊಡೋದಿಲ್ಲ. ಯಾರಾದ್ರೂ ರೆಡಿ ಇದೀವ ನಾವು ಬಿಟ್ಟು ಹೋಗ್ತೀವಿ ಅನ್ನೋದಕ್ಕೆ? ಯಾರು ಇಲ್ಲ. ಸೊ ಹಾಗಾಗಿ ಇಲ್ಲಿ ಇರೋವರೆಗೆ ನಾವು ಉತ್ತಮವಾಗಿ ಬಾಳ್ಬೇಕು. ನಾವು ನಮ್ಮ ಕುಟುಂಬದೊಂದಿಗೆ, ಸಮಾಜದೊಂದಿಗೆ, ಮತ್ತೆ ಸಮಾಜಕ್ಕೆ ಕಾಣಿಕೆಯನ್ನ ಕೊಡಬೇಕು.
ಯಾವುದರ ಮುಖಾಂತರ ನಮ್ಮ ವರ್ತನೆ, ನಮ್ಮ ಕೆಲಸ, ಸಹನೆ, ತಾಳ್ಮೆ, ಇದರಿಂದ ನಮ್ಗೆ ನೋಡಿದ್ರೆ ಅವ್ರಿಗೆ ಗೌರವ ಭಾವನೆ ಬರ್ಬೇಕು. ಆ ರೀತಿ ನಾವು ನಮ್ಮನ್ನ ನಾವು ಪರಿವರ್ತನೆಗೆ ಒಳಪಡಿಸ್ಕೊಳ್ಬೇಕು ಅಂದ್ರೆ ಈ ಯೋಗ, ಧ್ಯಾನ, ಪವರ್ ಯೋಗ ವಿಶೇಷವಾಗಿ ಇದು ಬಹಳ ಅವಶ್ಯಕ. ಬಹಳಷ್ಟು ಯೋಗಗಳನ್ನು ನಾವು ಮಾಡಿದ್ದೇವೆ, ಆದ್ರೆ ಅದು ಸುಮ್ಮನೆ ಬಂದು ಮಾಡಿ ಹೋಗ್ಬಿಡ್ತಾ ಇತ್ತು. ಹಾಗೆ ನಿರಂತರವಾಗಿ ಸಂಶೋಧನೆ, ಅಧ್ಯಯನ, ಒಂದು ವಿಷಯವನ್ನ ತಗೊಂಡ್ರೆ, ಒಬ್ಬರ ಆರೋಗ್ಯವನ್ನ ತಗೊಂಡ್ರೆ ಅಧ್ಯಯನ, ಸಂಶೋಧನೆಯ ಮುಖಾಂತರ ಅವ್ರಿಗೆ ಫಲವನ್ನ ಕೊಡ್ತಕ್ಕಂಥ ಕೆಲಸ ಗುರುಮ ಅವರು ಮಾಡ್ತಾರೆ. ಸೊ ಇದು ನಾವು ನಮ್ಮ ಪಡೆಯಲ್ಲಿ 12ನೇ ಪಡೆಯಲ್ಲಿ ಇದರ ಒಂದು ಲಾಭವನ್ನ, ರಿಸಲ್ಟ್ ಅನ್ನ ಕಂಡಿದ್ದೇವೆ. ಸನ್ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ವತಃ ಈ ಕೈಪಿಡಿಯನ್ನ ನೋಡಿದ್ದಾರೆ. ಮೊನ್ನೆ ನಮ್ಮ ಪಡೆಗೆ ಬಂದು ಭೇಟಿ ಕೊಟ್ಟು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ. ಸೊ ಅವರು ಸಹಿತ ಹೇಳ್ತಾ ಇದ್ರು, ಈ ಪವರ್ ಯೋಗವನ್ನ ನಮ್ಮ ಇಡೀ ಇಲಾಖೆಗೆ ಎಲ್ಲ ಕಡೆಗೆ ಮಾಡ್ಬೇಕಂತ. ಈಗಾಗಲೇ ಡಾಕ್ಟರ್ ಭಾಗೀರಥಿ ಮೇಡಮ್ ಅವರು ಈಗ ಯೋಗವನ್ನ ಎಲ್ಲ ಕಡೆ ಹೇಳ್ಕೊಡ್ತಾ ಇದ್ದಾರೆ, ನಿಸ್ವಾರ್ಥ ಸೇವೆ ನೀಡ್ತಾ ಇದ್ದಾರೆ ವಿಶ್ವದಾದ್ಯಂತ. ಸೊ ಹೀಗೆ ನಮ್ಮ ಪಡೆ ಇವತ್ತು ಕರ್ನಾಟಕ ಪೊಲೀಸ್ ಅಲ್ಲಿ ನಂಬರ್ 1 ಆರೋಗ್ಯದಾಯಕ ಪಡೆಯಾಗಿ ರೂಪುಗೊಂಡಿದೆ. ಅದಕ್ಕೆ ಗುರುಗಳ ಒಂದು ಮಾರ್ಗದರ್ಶನ ಅತ್ಯಮೂಲ್ಯ. ಬರೀ ಯೋಗವನ್ನೇ ಮಾಡಿದ್ರೆ ಆಯ್ತಾ? ಆಹಾರ ಪದ್ಧತಿಯನ್ನು ಯಾವ ರೀತಿ ತಗೊಳ್ಬೇಕು ಅನ್ನೋದು ಗೊತ್ತಿರ್ಬೇಕು. ನಮಗೆ ಒಂದು ಗಾದೆನೇ ಇದೆ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಸೊ ಊಟ ಪ್ಲಸ್ ನಮ್ಮ ದಿನನಿತ್ಯದ ಚಟುವಟಿಕೆ ಭರಿತ ಜೀವನ ಈಗ ಕಡಿಮೆ ಆಗಿದೆ. ಯಾಕಂದ್ರೆ ಎಲ್ಲರೂ ಸೋಷಿಯಲ್ ಮೀಡಿಯಾ, ಮೊಬೈಲ್, ಕುರ್ಚಿಯಲ್ಲಿ ಕುತ್ಕೊಂಡು ಕೆಲಸ ಮಾಡೋದು, ಮೋಟಾರ್ ಸೈಕಲ್, ಕಾರು, AC ಚೇಂಬರು ಇದರಲ್ಲೇ ಇರೋದ್ರಿಂದ ಆರೋಗ್ಯ ಬಹಳ ಬೇಗ ಕೆಡುತ್ತೆ. ಅದಕ್ಕೆ ನಾವು ಯೋಚನೆ ಮಾಡಬೇಕಾದಂತದ್ದು ಬಹಳ ಅವಶ್ಯಕ. ಯಾವ ರೀತಿ ನಮ್ಮ ಜೀವನವನ್ನ ನಿರ್ವಹಿಸಬೇಕು, ಇವೆಲ್ಲ ಸರಿದೂಗಿದಾಗ ನಮ್ಮ ಕುಟುಂಬನೂ ಚೆನ್ನಾಗಿರ್ತದೆ, ನಾವು ಚೆನ್ನಾಗಿರ್ತೀವಿ, ಸಮಾಜಕ್ಕೂ ಒಳ್ಳೆ ಕಾಣಿಕೆಯನ್ನು ಕೊಡ್ತೀವಿ. ಇಲ್ಲ ಅಂದ್ರೆ ಏನಾಗಿದೆ, ನಾವು ಬಹಳಷ್ಟು ಯುವಕರಲ್ಲಿ ನೋಡ್ತೀವಿ, ಇತ್ತೀಚೆಗೆ ಅಪಾಯಿಂಟ್ ಆದವರು ಅಪಾಯಿಂಟ್ ಆಗಿದ ತಕ್ಷಣ ಕಾಸ್ಟ್ಲಿ ಮೊಬೈಲ್, ಕಾಸ್ಟ್ಲಿ ವೆಹಿಕಲ್, ಅಪಾಯಿಂಟ್ ಆಗಿ 2-3 ವರ್ಷ ಆಗಿರಲ್ಲ, ಆಗ್ಲೇ ಸೈಟ್ ಮಾಡ್ಬೇಕು, ಮನೆ ಕಟ್ಟಬೇಕು, ಹೀಗಂತ ಮಾಡಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿರೋ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದೆ. ಯಾವ್ಯಾವ ವಯಸ್ಸಲ್ಲಿ ಏನೇನ್ ಮಾಡ್ಬೇಕು ಅದನ್ನ ಮಾಡಿದ್ರೇನೆ ಸೂಕ್ತ. ಎಲ್ಲಾ ಒಟ್ಟಿಗೆ ಆಗ್ಬಿಡ್ಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ಕೊಲ್ಯಾಪ್ಸ್ ಆಗ್ತೀವಿ. ಅದನ್ನ ಮಾಡಕ್ ಹೋಗ್ಬೇಕು. ಸೊ ನಾವು ಪೊಲೀಸರಾಗಿ ಸಮಾಜಕ್ಕೆ ಸಮಾಜಮುಖಿಗಳಾಗಿ ಮಾರ್ಗದರ್ಶಕರಾಗಿ ಇರ್ಬೇಕು ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ. ಪೊಲೀಸ್ ಸ್ಟೇಷನ್ಗೆ ಬರೋರು ಸಾರ್ವಜನಿಕರ ಜೊತೆ ತಾಳ್ಮೆಯಿಂದ, ಸಹನೆಯಿಂದ ಅವ್ರ ಜೊತೆ ಮಾತಾಡಿಬಿಟ್ರೆ 50% ಪ್ರಾಬ್ಲಮ್ಸ್ ಸಾಲ್ವ್ ಆಗ್ಬಿಡ್ತದೆ. ನಾವು ಒಳ್ಳೆ ಒಂದು ಬಿಹೇವಿಯರ್, ವರ್ತನೆ ಕೊಟ್ರೆ 50% ಸ್ಯಾಟಿಸ್ಫೈ ಆಗ್ಬಿಡ್ತಾರೆ ಅವ್ರು. ನಮ್ಗೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಚೆನ್ನಾಗಿ ಮಾತಾಡಿದ್ರು, ಕೂಡ್ಸಿದ್ರು, ನಮ್ಮ ಸಮಸ್ಯೆಯನ್ನ ಕೇಳಿದ್ರೆ ಅಲ್ಲಿಗೆ ಯಾವ ರೀತಿ ನಾವು ಆರೋಗ್ಯ ಸರಿ ಇಲ್ಲ ಅಂತ ವೈದ್ಯರ ಹತ್ರ ಹೋದಾಗ ಅವ್ರ ಹತ್ರ ಒಳ್ಳೆ ಮಾತಾಡಿದ್ರೆ ಡಾಕ್ಟರ್ ನಮ್ಗೆ ಆರೋಗ್ಯ ಸುಧಾರಣೆ ಆದಂಗೆ ಕಂಡು ಬರ್ತದೆ. ಮಿಕ್ಕಿದ್ದು ನಮ್ಮ ಮನಸ್ಸು ಮತ್ತೆ ಚಿಕಿತ್ಸೆ ಇದು ಬೇಕಾಗ್ತದೆ. ಹೀಗೆ ಒಳ್ಳೆಯ ಇದರಲ್ಲಿ ರಿಸಲ್ಟ್ ಇದೆ. ಮಾಡಿ ಯಾರ್ಯಾರಿಗೆ ಈ ರೀತಿ ಪ್ರತಿನಿತ್ಯ ಮಾಡ್ಲಿಕ್ಕೆ ಆಗಲ್ಲ ಗ್ರೌಂಡ್ ಅಲ್ಲಿ, ಯಾಕಂದ್ರೆ ನಾವು ನಮ್ಮ ಕರ್ತವ್ಯಗಳನ್ನ ಮಾಡ್ಬೇಕಾಗುತ್ತೆ. ಇನ್ನೊಂದು ಹೇಳ್ತೀನಿ ನೋಡಿ, ಬಹಳಷ್ಟು ತಪ್ಪು ಕಲ್ಪನೆಗಳು ಇದಾವೆ. ನಾವು 24 ಗಂಟೆ ಕೆಲಸ ಮಾಡ್ತೀವಿ, ಸತತವಾಗಿ ಕೆಲಸ ಮಾಡ್ತೀವಿ, ನಿದ್ದೆ ಇಲ್ಲ, ಊಟ ಇಲ್ಲ, ಅದೆಲ್ಲ ನಮ್ಮ ಸ್ವಯಂಕೃತ ಅಪರಾಧಗಳು. ಬಹಳಷ್ಟು ಜನ ಇವತ್ತು ನಾವು ವ್ಯಸನಗಳಿಗೆ ದಾಸರಾಗಿದ್ದೀವಿ, ಅಡಿಕ್ಟ್ ಆಗಿದ್ದೀವಿ, ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿದ್ದೀವಿ. ಸೊ ಹೀಗಾಗಿ ನಾವು ಈ ಕಡೆ ಇಲಾಖೆಗೂ ಒಳ್ಳೆ ಕೆಲಸ ಮಾಡಕ್ಕಾಗ್ತಾ ಇಲ್ಲ, ಈ ಕಡೆ ನಮ್ಮ ಕುಟುಂಬ ನಿರ್ವಹಣೆ, ನಮ್ಮ ಸ್ವಂತ ಜೀವನನೂ ಚೆನ್ನಾಗಿಲ್ಲ. ಮತ್ತೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬಹಳ ಬೇಕು. ನಮಗೆ ಈಗ ಇರ್ತಕ್ಕಂಥ ಸಂಬಳ, ಸಾರಿಗೆ ಸವಲತ್ತು, ಮನೆ, ಆರೋಗ್ಯ ಭಾಗ್ಯ ಇವೆಲ್ಲ ನೋಡಿದ್ರೆ ನಾವು ಉತ್ತಮವಾದ, ಸರ್ವೋತ್ತಮವಾದ ಜೀವನವನ್ನ ನಡೆಸಿ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನ ನಾವು ಕೊಡ್ಬೋದು. ಅದರಲ್ಲಿ 2 ಮಾತಿಲ್ಲ. ಇವಿಷ್ಟು ನಮ್ಮ SP ಸಾಹೇಬ್ರು ಈ ಹಿಂದೆನೂ ಇಲ್ಲಿ ಸೆಷನ್ ಅನ್ನ ಮಾಡಿಸಿದ್ದಾರೆ. ಗುರುಗಳು ಇಲ್ಲೂ ಬಂದು ಹೋಗಿದ್ದಾರೆ. ನಾವು ದಿನನಿತ್ಯ ಇದೇ ರೀತಿ ಮಾಡಕ್ಕಾಗಲ್ಲ. ಹಾಗಾಗಿ ಮುಂದೆ ನಮ್ಮ 12ನೇ ಪಡೆಯಲ್ಲಿ ಏನ್ ಮಾಡಿದ್ವಿ, ಗುರುಗಳ ಜೊತೆ ಚರ್ಚೆ ಮಾಡಿ ಆನ್ಲೈನ್ ಯೋಗವನ್ನ ಸ್ಟಾರ್ಟ್ ಮಾಡಿ. ಆನ್ಲೈನ್ ಯೋಗ ಬೆಳಗ್ಗೆ 5 ಸ್ಟಾರ್ಟ್ ಆಗುತ್ತೆ. ನಮ್ಮ ಕರ್ತವ್ಯಗಳನ್ನ ನೋಡ್ಕೊಂಡು ನಾವು ಆ ಸೆಷನ್ಗಳಿಗೆ ಸೇರ್ಕೋಬಹುದು. ನಾನು ಸ್ವತಃ ಬೆಳಗ್ಗೆ 5:30 6 ಗಂಟೆಗೆ ನಾನು ಮತ್ತೆ ನಮ್ಮ PA, ನಮ್ಮ ಗನ್ಮ್ಯಾನ್, ನಮ್ಮ ಡ್ರೈವರ್ಸ್, ನಮ್ಮ ಕುಕ್ಕು ಎಲ್ಲ ಸೇರಿ ಮಾಡ್ತೀವಿ. ಯಾಕಂದ್ರೆ ನನ್ನ ಒಬ್ಬನ ಆರೋಗ್ಯ ಇಂಪಾರ್ಟೆಂಟ್ ಅಲ್ಲ, ನನ್ನ ಜೊತೆ ಕೆಲಸ ಮಾಡೋರು ಎಲ್ಲರ ಆರೋಗ್ಯನೂ ಬೇಕು. ಯಾಕಂದ್ರೆ ಅವರು ಹಗಲಿನಲ್ಲಿ PT ಟೈಮ್ ಅಲ್ಲಿ, ಪರೇಡ್ ಟೈಮ್ ಅಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ಅವ್ರು. ಸೊ ಇದೊಂದ ನಾವು ಬರ್ತಾ ಸಂಶೋಧನೆ ಮುಖಾಂತರ ನಾವು ಕಂಡುಕೊಳ್ತಾ ಹೋದ್ವಿ ಯಾವ ರೀತಿ ನಾವು ಆರೋಗ್ಯ ಭರಿತರಾಗಿರ್ಬೇಕು. ನಾವು ಒಬ್ಬರೇ ಅಲ್ಲದೆ ಇಡೀ ಕುಟುಂಬ, ಇಡೀ ಸಮಾಜ
ಈಗ ನನ್ನ ಪಡೆ, ನನ್ನ KSRP ಪಡೆ ಅಂದ್ರೆ ಅದೊಂದು 1,000 ಸಿಬ್ಬಂದಿ ಅಧಿಕಾರಿಗಳು ಇರ್ತಕ್ಕಂಥ ಕುಟುಂಬ, ಅವರ ಅವಲಂಬಿತರು. ಇವ್ರಿಗೆಲ್ಲರಿಗೂ ನಾವು ಒಂದು ಯೋಗಕ್ಷೇಮವನ್ನ ಕಂಡುಕೊಳ್ತಾ ಇದ್ದೀವಿ. ಬದುಕಿನಲ್ಲಿ ಏನೋ ಒಂದು ತರ ಒಳ್ಳೆ ಕೆಲಸ ಮಾಡಿದ ಅನುಭವ ಆಗ್ತಾ ಇದೆ. ಇದು ಒಬ್ಬ ಸಣ್ಣ ದರ್ಜೆಯ ಅಧಿಕಾರಿಯಿಂದ ಹಿಡಿದು ದೊಡ್ಡ ದರ್ಜೆಯ ಅಧಿಕಾರಿನೂ ಮಾಡ್ಬೋದು. ಮಾನ್ಯ DG ಸಾಹೇಬ್ರು ಇದನ್ನ ಬೆಟಾಲಿಯನ್ಗೆ ಬಂದಾಗ ಅವರು ನೋಡ್ಲಿಕ್ಕೆ ಅಂತಾನೆ ಬಂದ್ರು. ಸಲೀಂ ಸಾಹೇಬ್ರು ಬಂದು ನೋಡಿ ಅಪ್ರಿಶಿಯೇಟ್ ಮಾಡಿದ್ರು. ಹೋಮ್ ಮಿನಿಸ್ಟರ್ ಬಂದು ಹೋದ್ರು. ಮತ್ತೆ ಹೀಗೆ ಅನೇಕ ಹಿರಿಯ ಅಧಿಕಾರಿಗಳು ಇದಕ್ಕೆ ಈಗ ನೋಡಿ ಅವರು ಇದನ್ನ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಯಾರು ನೋಡ್ಲಿ, ಬೆಂಬಲ ಕೊಡ್ಲಿ, ಪ್ರಚಾರ ಇದಕ್ಕೆ ಒಳಗಾಗದೆ ನಾವು ನಮಗೋಸ್ಕರ ಏನಾದ್ರೂ ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ, ಒಳ್ಳೆ ಆರೋಗ್ಯಕ್ಕೋಸ್ಕರ ಈ ಒಂದು ಕ್ರಿಯೆ ಸಮಯ, ನಮ್ಮ ಸಮಯದಲ್ಲಿ ಆನ್ಲೈನ್ ಇದೆ, ಆಫ್ಲೈನ್ ಇದೆ. ಆಫ್ಲೈನ್ ಸಿಗೋದು ಕಷ್ಟ, ಆನ್ಲೈನ್ ಮಾಡೋದ್ರ ಪ್ರಯೋಜನಗಳು ಈಗಾಗಲೇ ಗುರುಗಳು ಹೇಳಿದ್ದಾರೆ ಅನ್ಕೊಂಡಿರ್ತೀವಿ. ನಾವು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ನಮ್ಮ ಮನೆಯಿಂದನೇ ಮಾಡ್ಬೋದು. ಈ ಹೋಗೋ ಬರೋ ಪ್ರಯಾಣದ ಸಮಯ ತಪ್ಪುತ್ತೆ, ಪೆಟ್ರೋಲ್ ಡೀಸೆಲ್ ಖರ್ಚು ತಪ್ಪುತ್ತೆ. ಮನೆಯಲ್ಲಿಯೇ ಕುಟುಂಬದೊಂದಿಗೆ ಮಾಡ್ತಕ್ಕಂಥ ಕೆಲಸ ಇದೆ. ಬೇರೆ ಎಲ್ಲಾ ಸ್ಪೋರ್ಟ್ಸ್ ತಗೊಳ್ಳಿ, ನೀವು ಶಟ್ಲ್ ಆಡಿ, ಟೆನ್ನಿಸ್ ಆಡಿ, ಫುಟ್ಬಾಲ್ ಆಡಿ, ಯಾವುದೇ ಆಡಿ, ನೀವು ಒಬ್ಬರೇ ಹೋಗ್ತೀರಿ, ಆಡ್ತೀರಿ, ಎಂಜಾಯ್ ಮಾಡ್ತೀರಿ, ಎಂಟರ್ಟೈನ್ಮೆಂಟ್ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ವಾಟ್ ಅಬೌಟ್ ನಮ್ಮ ಕುಟುಂಬ? ಅದಾಗ್ಬೇಕು ಅಂದ್ರೆ ಈ ಕುಟುಂಬದೊಂದಿಗೆ, ಮಕ್ಕಳೊಂದಿಗೆ ಮಾಡ್ತಕ್ಕಂಥ ಕ್ರಿಯೆ. ಎಲ್ಲರೂ ದಯವಿಟ್ಟು ಮಾಡಿ, ಒಂದು 4-5 ಸೆಷನ್ಸ್ ಮಾಡಿ. ನಿಮಗೆ ನಿಮ್ಮಲ್ಲಿ ಆಗ್ತಕ್ಕಂಥ ಬದಲಾವಣೆ, ಪರಿವರ್ತನೆ, ಒಂದು ರೀತಿಯ ಆನಂದಮಯವಾದ ಒಂದು ಏನು ವಾತಾವರಣ ನಿರ್ಮಾಣ ಆಗುತ್ತೆ. ಶಾಂತಿ, ಮತ್ತೆ ನಮಗೆ ಬದುಕಿಗೊಂದು ಅರ್ಥ ಬರ್ತಾ ಹೋಗುತ್ತೆ. ಇಲ್ಲಾಂದ್ರೆ ಯಾಕೆ ಇಷ್ಟು ಕಷ್ಟ ಪಡ್ತಾ ಇದೀವಿ, ಯಾಕೆ ಹಿಂಗ್ ಬದುಕ್ತಾ ಇದೀವಿ? ಇನ್ನು ಕೆಲವರು ಏನೂ ಕೆಲಸ ಮಾಡ್ದೇನೆ ಕಷ್ಟ ಪಡ್ತಿರ್ತಾರೆ, ಗೊಂದಲದಲ್ಲಿ ಇರ್ತಾರೆ, ಆತಂಕದಲ್ಲಿ ಇರ್ತಾರೆ. ಸೊ ಇವಕ್ಕೆಲ್ಲದಕ್ಕೂ ಒಂದು ದಾರಿ ಕಾಣ್ತಾ ಹೋಗುತ್ತೆ. ಹಾಗಾಗಿ ಈಗ ತಾನೇ SP ಸಾಹೇಬರು ಮತ್ತೆ ಗುರುಗಳು ನಾವು ಒಂದು ಯೋಗ ಕೈಪಿಡಿಯನ್ನ ಬಿಡುಗಡೆ ಮಾಡಿದ್ದೀವಿ. ಇದರಲ್ಲಿ ಕೆಲವೊಂದು ಒಳ್ಳೆ ಮಾರ್ಗದರ್ಶನವನ್ನ ಒಳ್ಳೆಯ ಬರಹಗಾರರು, ಸಂಶೋಧಕರು ಬರೆದಿದ್ದಾರೆ. ಗುರುಗಳದ್ದು ಬಹಳಷ್ಟು ಲೇಖನಗಳಿದೆ. ನಮ್ಮ ಪಡೆಯಲ್ಲಿ ಆದಂತ ಬದಲಾವಣೆಗಳ ಬಗ್ಗೆ ಬರ್ತಿದ್ದೀವಿ. ಇದರ ಡಿಜಿಟಲ್ ಫಾರ್ಮ್ಯಾಟು ಇದೆ. ಸಾಹೇಬ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಪ್ರಿಂಟ್ ಮಾಡಿ ಅದನ್ನ ನಮ್ಗೆಲ್ಲವನ್ನ ಕೊಡ್ಲಿ. ಪ್ರತಿ 3 ತಿಂಗಳಿಗೊಮ್ಮೆ ಈ ಯೋಗ ಕೈಪಿಡಿಯನ್ನ ನಾವು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಿಮ್ಮಿಂದಾದ್ರೂ ಯಾವ್ದಾದ್ರು ಒಳ್ಳೆಯ ಸಲಹೆ, ಸೂಚನೆಗಳು ಅಥವಾ ನಿಮ್ಮಲ್ಲಿ ಆದಂತ ಬದಲಾವಣೆಗಳು, ಮನುಷ್ಯ ನಾವು ನಮ್ಮ ಒಂದು ಯಾವ್ದೋ ಕಾರಣದಿಂದಾಗಿ ಒಬ್ರು ಕಾನ್ಸ್ಟೇಬಲ್ ಇರ್ತಾರೆ, ಒಬ್ರು DG ಇರ್ತಾರೆ. ಬಟ್ ಎಲ್ಲರಿಗೂ ಅದೇ ಮೆದುಳು, ಅದೇ ಹೃದಯ, ಅದೇ ಆರೋಗ್ಯ ಎಲ್ಲ ಇದೆ. ನಾವು ಆ ಟೈಮಲ್ಲಿ ನಮ್ಮ ಪರಿಸ್ಥಿತಿಗಳಿಗೆ ತಕ್ಕಂತೆ ಅಥವಾ ನಮ್ಮ ಪ್ರಯತ್ನಗಳಿಗೆ ತಕ್ಕಂತೆ ನಮಗೆ ಈ ಸ್ಥಾನಮಾನ ಸಿಕ್ಕಿರ್ತದೆ. ಸೊ ಮನುಷ್ಯ ಅಂದ್ರೆ ಎಲ್ರು ಮನುಷ್ಯರು, ಎಲ್ರಿಗೂ ಊಟ, ಆಹಾರ, ನಿದ್ದೆ, ಆರೋಗ್ಯ ಎಲ್ರಿಗೂ ಅಷ್ಟೇ ಬೇಕು. ಸೊ ಇದೆಲ್ಲದರ ಒಂದು ಸಮತೋಲಿತ, ನಿಯಂತ್ರಿತ ಜೀವನ ಮಾಡದೇ ಆದ್ರೆ ನಾವು ಪೊಲೀಸ್ ಇಲಾಖೆಗೆ ಸೇರಿ ಸಾರ್ಥಕ ಬದುಕನ್ನ ಕಂಡುಕೊಳ್ಬಹುದು. ಸಮಾಜಕ್ಕೂ ಒಂದು ಒಳ್ಳೆಯ ಸೇವೆಯನ್ನ ಒದಗಿಸಬಹುದು. ನಾನು ಹಾಗೆ ನೋಡಿದ್ರೆ ಇಂಟೆಲಿಜೆನ್ಸ್ ನ ಟ್ರೈನರ್ ನಾನು ಸರ್. ಈ ಹಿಂದೆ ಚಿತ್ರದುರ್ಗ ಮತ್ತೆ ದಾವಣಗೆರೆಯಲ್ಲೆಲ್ಲ ಸೆಷನ್ಸ್ ಮಾಡಿದ್ದೀವಿ ಸರ್. ನಮ್ಮ SB ಸ್ಟಾಫ್ಗೆ, ಇಂಟೆಲಿಜೆನ್ಸ್ ಸ್ಟಾಫ್ಗೆ ಎಲ್ಲ ನಾನು, ನಾರಾಯಣ ಸ್ವಾಮಿ ಅವರು ನಿರಂತರವಾಗಿ 2-3 ದಿವಸದ ಒಂದು ಇದು ಮಾಡ್ತೀವಿ ಸರ್. ಬೆಳಗ್ಗೆಯಿಂದ ಸಂಜೆ ನಾವು ಅವಕಾಶ ಮಾಡಿ ಕೊಟ್ಟರೆ ಇಲ್ಲೂ ಮಾಡ್ತೀವಿ ಸರ್. ಟ್ರೇಡ್ ಕ್ರಾಫ್ಟ್ ಆಫ್ ಇಂಟೆಲಿಜೆನ್ಸ್ ಅಂತ. ಅದ್ರ ಜೊತೆಗೆ ನಮ್ಮ ಗುರುಗಳ ಆರೋಗ್ಯದ ಒಂದು ಸೆಷನ್ಸ್ ಅನ್ನು ಮಾಡ್ಕೊಂಡು ವಿ ಆರ್ ವರ್ಕಿಂಗ್ ಆಸ್ ಎ ಟೀಮ್. ಇವನ್ ರಿಟೈರ್ಡ್ ಆದ್ಮೇಲೂ ನಮ್ಮ ಅನುಭವಗಳು, ಜ್ಞಾನವನ್ನ ನಿರಂತರವಾಗಿ ಸಾಯೋವರೆಗೂ ನಮ್ಮ ಸಮಾಜಕ್ಕೆ, ನಮ್ಮ ಇಲಾಖೆಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಅವಕಾಶ ಮಾಡಿಕೊಟ್ಟಿದ್ದ SP ಸಾಹೇಬರಿಗೆ, ಗುರುಗಳಿಗೆ ಹಾಗೂ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಈ ಕಾರ್ಯಕ್ರಮ ಇಷ್ಟು ಅದ್ದೂರಿ ಅನ್ನೋದು ಅಂದ್ರೆ ಏನು, ಆಡಂಬರ ಅಲ್ಲ, ತೋರ್ಪಡಿಕೆ ಅಲ್ಲ, ನಮಗೆ ಮನಸ್ಸಿಗೆ ಹಿತ ಅನ್ನಿಸ್ಬೇಕು. ನಮಗೆ ಮನಸ್ಸಿಗೆ ಏನೋ ಒಂದು ಮಾಡಿದ್ವಪ್ಪ ಅನ್ನಿಸ್ಬೇಕು. ಮೇಡಮ್ ಹೇಳ್ತಾ ಇದ್ದಾರೆ, ತನು, ಮನ, ಧನ ಎಲ್ಲವನ್ನ ಅರ್ಪಿಸಿ ನಾವು ಕೆಲಸವನ್ನ ನಮಗೋಸ್ಕರ ಮಾಡ್ಬೇಕು. ಕೋಟ್ಯಾಂತರ ರೂಪಾಯಿ ಬದುಕಿ ಗಳಿಸಿ ಕೂಡಿಟ್ಟು ಸತ್ರೆ ಏನು ಪ್ರಯೋಜನ ಇಲ್ಲ. Somebody will, some Tom, Dick and Harry will enjoy it. We should enjoy our life. ಮನುಷ್ಯ ಜೀವನ ಏನಿದೆ ಶ್ರೇಷ್ಠ ಜೀವನ. ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ಪ್ರಾಣಿಗಳಾಗಿ, ಪಕ್ಷಿಗಳಾಗಿ ಹುಟ್ಟಿಲ್ಲ. ಸೊ ಹುಟ್ಟಿದ ಮೇಲೆ ನಾವು ಮನುಷ್ಯರಾಗಿ ಬದುಕೋಣ, ಒಳ್ಳೆಯ ಜೀವನ ನಡೆಸೋಣ, ಇತರರಿಗೂ ಒಳ್ಳೆಯ ಒಂದು ಇದು ವಾತಾವರಣವನ್ನ ನಿರ್ಮಿಸೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಕ್ಕೆ ಅತ್ಯಂತ ವಿಶೇಷವಾಗಿ ಆಗಮನಿಸಿ ಯೋಗದಿಂದ ಏನೆಲ್ಲ ದೈಹಿಕ, ಮಾನಸಿಕ ಲಾಭಗಳಿವೆ ಎಂಬುದನ್ನ ಹಾಗೂ ತನ್ನ ಸೇವಾವಧಿಯಲ್ಲಿನ ಅಪಾರ ಅನುಭವಗಳನ್ನ ತಮ್ಮೊಂದಿಗೆ ಹಂಚಿಕೊಂಡ ಶ್ರೀ ಹಮ್ಜಾ ಹುಸೇನ್, 12ನೇ ಪಡೆ KSRP ಅವರಿಗೆ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಈಗ
ನಮ್ಮ ಕಾರ್ಯಕ್ರಮಕ್ಕೆ 3 ದಿನಗಳ ಕಾಲ ಆಗಮಿಸಿ ಅವರು ಕೂಡ ಯೋಗ ಶಿಬಿರದಲ್ಲಿ ಪಾಲ್ಗೊಂಡು ನಮ್ಮ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವ ರುದ್ರೇಶ್ FPB ಘಟಕ ದಾವಣಗೆರೆ ಅವರು ಕೂಡ ಈ ಒಂದು ಯೋಗ ಶಿಬಿರವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಮಾನ್ಯ SP ಸರ್, ಮಾನ್ಯ ಕಮಲೇಶ್ ಸರ್ ಮತ್ತು ಮಾನ್ಯ ಗುರುಮಾರ್ ಅವರಿಗೆ ಹಾಗೂ ಇಲ್ಲಿ ಹಾಜರಿರುವಂತಹ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಸರ್. ಯೋಗ, ನಾವು ಏನಾದ್ರೂ ರೋಗದಿಂದ ದೂರ ಇರ್ಬೇಕಂದ್ರೆ ಯೋಗನ ಅಭ್ಯಾಸ ಮಾಡ್ಬೇಕು. ಯೋಗ ಸಿದ್ಧಿಸ್ಬೇಕಂದ್ರೆ ನಮ್ಗೊಂದು ಯೋಗ್ಯತೆ ಬೇಕು ಮತ್ತು ಅದು ಯೋಗ ಇರ್ಬೇಕು. ಸೊ ನಾನು ಯಾಕೆ ನಮಗೆ ಇದನ್ನೆಲ್ಲ ಹೇಳ್ತೀವಿ ಅಂದ್ರೆ, ನಾವು 1.5 ತಿಂಗಳಿಂದ ಈಗ ಅಭ್ಯಾಸ ಮಾಡ್ತಾ ಇದ್ದೇವೆ. ನಮ್ಮ ದಾವಣಗೆರೆ ಜಿಲ್ಲೆಗೆ ಕಳೆದ 2 ತಿಂಗಳಲ್ಲಿ ಗುರುಮಾರ್ ಅವರು 2ನೇ ಬಾರಿಗೆ ನಮ್ಮ ದಾವಣಗೆರೆ ವಿಸಿಟ್ ಮಾಡಿದರೆ, ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ವಿಸಿಟ್ ಮಾಡ್ಬೇಕು ಅಂತ ಹೇಳಿ SP ಸರ್ಗೆ ನಾನು ಫೋನ್ ಮಾಡಿದಾಗ SP ಸರ್ ಆಯ್ತು ಅಂತ ಒಪ್ಪಿಗೆ ಕೊಟ್ಬಿಟ್ಟು ಸಡನ್ ಆಗಿ ಅರೇಂಜ್ಮೆಂಟ್ ಮಾಡಿದ್ದಿದೆ. ನಿಮ್ಮೆಲ್ಲ ಪುಣ್ಯವಂತರು. ಈ ಒಂದು 2ನೇ ಆವೃತ್ತಿ ನಿಮಗೂ ಕೂಡ ಸಿಕ್ಕಿದೆ. ಇನ್ನು ಹಾವೇರಿಗಾಗ್ಲಿ ಬೇರೆ ಜಿಲ್ಲೆಗಳಿಗೆ ಎಂದಿಗೂ ಈ ರೀತಿಯ ಒಂದು ಅವಕಾಶ ಸಿಕ್ಕಿಲ್ಲ. ನಾವೆಲ್ಲ ಪುಣ್ಯವಂತರು. ಯಾಕೆಂದ್ರೆ ನಮ್ಗೆ ಎಷ್ಟೋ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದಾವೆ. ಆ ಅನಾರೋಗ್ಯ ಸಮಸ್ಯೆಗಳಿಗೆ ನಾವು ದಿನಂಪ್ರತಿ ಏನ್ ಮಾಡ್ತೇವೆ ಅಂದ್ರೆ, ಹಾಸ್ಪಿಟಲ್, ಆಯುರ್ವೇದಿಕ್ ಹಾಸ್ಪಿಟಲ್ ಇರ್ಬೋದು ಅಥವಾ ಯಾವ್ದೋ ನಮಗೆ ನಿಯರೆಸ್ಟ್ ಇರುವಂತ ಯಾವುದೇ ಕ್ಲಿನಿಕ್ ಇರ್ಬೋದು, ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಹೋಗುವಂಥದ್ದು ಸಾಕಷ್ಟು ಖರ್ಚು ಮಾಡ್ತಾ ಇದೀವಿ. ಆದ್ರೆ ಮನೆಯಲ್ಲೇ ನಮ್ಮ ಕೈಯಲ್ಲಿರುವಂತಹ ಆರೋಗ್ಯ ಯಾವುದು ಯೋಗ, ಆ ಕೈಯಲ್ಲಿರುವಂತಹ ಮೆಡಿಸಿನ್ ಮತ್ತು ಅದನ್ನ ನಾವು ಗಮನಿಸದೆ ದೂರಕ್ಕೆ ಹೋಗಿ ಅತಿ ಹೆಚ್ಚು ಖರ್ಚು ಮಾಡಿ ಕೇವಲ ನಮ್ಮ ದೇಹನ ದಣಿಸ್ತಿಲ್ಲ, ನಮ್ಮ ಮನೆಯವರ ಮಾನಸಿಕ ಒತ್ತಡ, ಮನೆಯವರಿಗೂ ಕೂಡ ಮಾನಸಿಕ ಒತ್ತಡ ಕೊಡೋದು ಕುಟುಂಬದವರಿಗೆ. ಅದ್ರ ಜೊತೆಗೆ ಆ ಒತ್ತಡನ ತಂದ್ಬಿಟ್ಟು ಕಚೇರಿಯಲ್ಲಿ ನಮ್ಮ ಸಹೋದ್ಯೋಗಿಗಳ ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮನ ಉಂಟು ಮಾಡ್ತದೆ ಈ ಒಂದು ನಮ್ಮ ಅನಾರೋಗ್ಯ. ಸೊ ಅನಾರೋಗ್ಯದಿಂದ ಆರೋಗ್ಯ ಕಡೆಗೆ ವಾಲ್ಬೇಕು ಅಂದ್ರೆ ಏನು ಬೇಡ, ನಮಗೆ ದೊಡ್ಡ ಅವಕಾಶ. ನಮ್ಮ ಗುರುಮಾರ್ ಅವರು 1 ಗಂಟೆ ಅವ್ರ ಜೊತೆಗೆ ಆನ್ಲೈನ್ ಕ್ಲಾಸ್, ನೀವೆಲ್ಲೂ ಬೇಡ, ಹೇಳಿದ್ರೆ ಆಲ್ರೆಡಿ ತಮ್ಮ ಮನೆಯಲ್ಲೇ ಸಣ್ಣ ಸ್ಥಳಾವಕಾಶ ಇದ್ರು ಸಾಕು, ತಾವೊಬ್ಬ ಅಭ್ಯಾಸ ಮಾಡ್ತಾ ತಮ್ಮ ಕುಟುಂಬನೂ ಸೇರಿಸ್ಕೊಂಡು ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಿಗ್ಗೆ 5:30 ಇಂದ 6:30 ಸೆಷನ್ ಇರುತ್ತೆ. ಎಕ್ಸಾಕ್ಟ್ 5 ಗಂಟೆ 25 ನಿಮಿಷಕ್ಕೆ ಅವರು ಲಿಂಕ್ ಕಳಿಸ್ಕೊಡ್ತಾರೆ. ಆ 5:25ರಿಂದ 6:30-35ಕ್ಕೆ ಮುಗಿಯುತ್ತೆ. ನೆಕ್ಸ್ಟ್ ನಿಮ್ಮ ನಿತ್ಯ ಕೆಲಸಗಳನ್ನ ನೀವು ಮಾಡ್ಕೋಬಹುದು. ಯಾವುದೇ ರೀತಿಯ ಬಂದೋಬಸ್ತ್ ಇದೆ, ನನಗೆ ಆ ಡ್ಯೂಟಿ ಇದೆ, ನನಗೆ ಸ್ಕೂಲಿಗೆ ಮಕ್ಳಿಗೆ ಕಳಿಸ್ಬೇಕು, ಹೆಣ್ಮಕ್ಳಾದ್ರೆ ಅಡಿಗೆ ಮಾಡ್ಬೇಕು, ಇದೆಲ್ಲದನ್ನು ಬದಿಗಿಟ್ಟು ದಯವಿಟ್ಟು ತಾವು ಅಭ್ಯಾಸ ಮಾಡಿದ್ರೆ ಅದರ ಪ್ರಯೋಜನನ ನಿಮ್ಮ ಕುಟುಂಬದ ಜೊತೆಗೆ ನಿಮ್ಮ ಹಣಕಾಸು ಉಳಿತದೆ, ಆರೋಗ್ಯ ಸಮಸ್ಯೆಗಳು ಯಾವುದೇ ರೀತಿ ನಿಮ್ಮ ಹತ್ರ ಸುಳಿಯೋದಿಲ್ಲ, ಕಚೇರಿಯ ವಾತಾವರಣ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ನಾನು ತಮ್ಗೆಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನಂದ್ರೆ, ನಾನು ಕೂಡ ಅದರಿಂದ ನನಗೆ ತುಂಬಾ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಿತ್ತು. ನೆಕ್ಸ್ಟ್ ಇಮಿಡಿಯೇಟ್ ಆಗಿ ತಲೆನೋವು ಬರ್ತಿತ್ತು. ಯಾವ ರೀತಿ ಅಂದ್ರೆ ಇಡೀ ದಿವಸ ನಾವು ಊಟ ಮಾಡ್ಲಿಕ್ಕೆ ಸಾಧ್ಯನೇ ಇರ್ತೀವಿ. ಈ ಅಭ್ಯಾಸ ಮಾಡಿದ್ರೆ ಸ್ಟಾರ್ಟ್ ಆದಾಗಿಂದಲೂ ಕೂಡ ಸಾಕಷ್ಟು ಸಮಸ್ಯೆಗಳು ನಿವಾರಣೆ ಆಗಿದೆ. ಇನ್ನೂ ಸ್ವಲ್ಪ ಇದನ್ನ ಕಂಟಿನ್ಯೂ ಮಾಡಿಬಿಟ್ರೆ, ಗುರುಮಾರ್ ಅವರು ಒಂದು ನನಗೆ ಆಶೀರ್ವಾದ ಮಾಡಿದರೆ ಏನಂದ್ರೆ, ನನಗೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಭ್ಯಾಸ ಮಾಡುವಂತವರಿಗೆ ಇನ್ನ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ, ನಿಮ್ಮ ಹತ್ತಿರನೂ ಕೂಡ ಸುಳಿಯೋದಿಲ್ಲ ಅಂತ. ಸೊ ಅವರು ಇಷ್ಟೊಂದು ಉಚಿತವಾಗಿ, ನೀನ್ ನೆನ್ಪಿಟ್ಕೊಳ್ಳಿ, ಯಾವ್ದಾದ್ರು ನಾವೀಗ ಹಾಸ್ಪಿಟಲ್ಗೆ ಹೋದ್ರೆ ಡಾಕ್ಟರ್ಗೆ ಫೀಸ್ ಅಂತ ಒಂದು 200 ರೂಪಾಯಿ, 300 ರೂಪಾಯಿ, 500 ರೂಪಾಯಿ ಕೊಡ್ಲೇಬೇಕು. ಜೊತೆಗೆ ಮೆಡಿಸಿನ್ಸ್ಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ನೋವು ಅನುಭವಿಸ್ಬೇಕು. ಅದೆಲ್ಲದೂ ಕೂಡ ನಾವು ಮೀರಿ ನಾವು ಈ ಯೋಗಕ್ಕೆ ಅಭ್ಯಾಸ ಮಾಡಿದ್ರೆ ಉಚಿತವಾಗಿ ಅವರು ತಮ್ಮ ಸೇವೆನ ನಾವೆಲ್ಲರಿಗೂ ಕೂಡ ಅವರು ದಿನಂಪ್ರತಿ 14ರಿಂದ 18 ಗಂಟೆ ತರಗತಿ ಕೊಡ್ತಾರೆ. 14ರಿಂದ 18 ಗಂಟೆ ತರಗತಿಗಳನ್ನ ಕೊಡ್ತಾರೆ. ನಿನ್ನೆ ಬೆಳಿಗ್ಗೆ ಇಲ್ಲಿ DSP ಸರ್ ಚೇಂಬರ್ ಅಲ್ಲಿ ಈ ಕುಡಿದಿದ್ದು ಬಿಟ್ರೆ ಸ್ವಲ್ಪ ಸೇಲ್ ವಿಸಿಟ್ ಮಾಡಿ ಸ್ವಲ್ಪ ಪಾಠ್ಯನ ತಗೊಂಡು ಅದು ಹೊರತುಪಡಿಸಿದ್ರೆ ಸಂಜೆ 6 ಗಂಟೆಗೆ 1 ಲೋಟ ಮಜ್ಜಿಗೆ ಕುಡಿದಿದೆ. ನಿನ್ನೆ ನಾನು ಇಲ್ಲಿಗೆ ಬಂದು ವಿಸಿಟ್ ಮಾಡ್ಬೇಕಾದ್ರೆ 1 ಕ್ಲಾಸು, ಬರೋಕ್ಕಿಂತ ಮುಂಚೆ 1 ಕ್ಲಾಸು, ನಂತರ ಸುಮಾರು 11 ಗಂಟೆ ಕ್ಲಾಸು, ಸಂಜೆ 6 ಗಂಟೆ ತನಕನೇ 11 ಗಂಟೆ ಕ್ಲಾಸಸ್ ಆಯ್ತು. ನಾವು 1 ಗಂಟೆ ಮಾತಾಡಿದ್ರೆ ಸ್ಟ್ರೈನ್ ಆಗ್ತದೆ. ಇದೆಲ್ಲದಕ್ಕೂ ಕೂಡ ಅವರ ಒಂದು ಅತ್ಯುನ್ನತ ಒಂದು ಪ್ರಮಾಣ ನಮಗೋಸ್ಕರ ಪಡ್ತಿದ್ದಾರೆ. ಅವ್ರಿಗೆ ದೇವರ ಆರೋಗ್ಯವನ್ನು ಕೊಡ್ಲಿ, ಇದೇ ರೀತಿಯ ಒಂದು ಸೇವೆನ ನಮ್ಮ ಇಲಾಖೆಗೆ ಅವರು ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಅವ್ರ ಹತ್ರ ಕೋರಿಕೆ ಸಲ್ಲಿಸ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ನಾನು ಮಾತು ಕೊಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.
3 ದಿನಗಳ ಕಾಲ ನಮ್ಮ ಜೊತೆಗಿದ್ದು ಅವರು ಕೂಡ ಯೋಗ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಅತ್ಯಮೂಲ್ಯವಾದ ಸಲಹೆಗಳನ್ನು ನೀಡಿದ ಶ್ರೀ ರುದ್ರೇಶ್ ಪಿ.ಬಿ. ಘಟಕ ದಾವಣಗೆರೆ ಅವರಿಗೆ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ 3 ದಿನಗಳ ಕಾಲ ಯಶಸ್ವಿ ಯೋಗಾಸನ ಶಿಬಿರ ನಡೆಸಿಕೊಟ್ಟಂತ ಡಾಕ್ಟರ್ ಭಗೀರಥಿ ಕನ್ನಡತಿ ಮೇಡಮ್ ಅವರಿಗೆ ಒಂದು ಕಿರು ಸನ್ಮಾನ ನಡೆಸಿಕೊಡ್ಬೇಕಾಗಿ ಮಾನ್ಯ ಪೊಲೀಸ್ ಅಧೀಕ್ಷಕರು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ.